ಪ್ರಶ್ನೆ ಅಂತಂದ್ರೆ ಈಗ ಮುಂದಿನ ಸ್ಟೆಪ್ ಏನು, ವಾಟ್ ನೆಕ್ಸ್ಟ್ ಅಂತ. ಹಾಗಾದ್ರೆ ಇವತ್ತು ಕೋರ್ಟ್ಗೆ ಹೋಗ್ತಾರಾ, ಅರ್ಜಿಯನ್ನ ಹಾಕ್ತಾರಾ, ಮುಂದಿನ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ರಂಜಿತ್. ಅಶ್ವಿನಿ, ಈ ಜಾಲಿವುಡ್ ಸ್ಟುಡಿಯೋ ಮತ್ತು ಅಡ್ವೆಂಚರ್ ಪಾರ್ಕ್ ಏನಿದೆಯಲ್ಲ, ಸುಮಾರು 2024ರಲ್ಲಿ 2 ಬಾರಿ ಮಂಡಳಿಯ ಪ್ರಾದೇಶಿಕ ಕಚೇರಿಯಿಂದ ನೋಟಿಸನ್ನು ಕೊಟ್ಟರೂ ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇದ್ದಂಥ ಜಾಲಿವುಡ್ ಸ್ಟುಡಿಯೋದ ಸಿಬ್ಬಂದಿ ಅದಾದ ನಂತರ ಇವರು ಹಲವು ಬಾರಿ ತಿಳಿಸ್ತಾರೆ. ಏನು ಕಾರಣ ಅಂಥೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ, ಒಂದು ಜಲಮಂಡಳಿಯ ವಾಯು ಏನು ಈ ಪರಿಸರ ಇಲಾಖೆ ಏನಿತ್ತಲ್ಲ, ಪೊಲ್ಯೂಷನ್ ಬೋರ್ಡ್, ಅವರು ಕೊಟ್ಟಂತಹ ಒಂದು ನಿಯಮವನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ. ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೆಲವೊಂದಿಷ್ಟು ಸ್ಟ್ರಕ್ಚರ್ಗಳನ್ನು ಇವರು ಪಾಲಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ನೋಟಿಸನ್ನು ಕೊಟ್ಟು ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ನಿನ್ನೆ ಇದೇ ಜಾಲಿವುಡ್ ಸ್ಟುಡಿಯೋವನ್ನು ಬಂದ್ ಮಾಡ್ತಾರೆ. ಇಲ್ಲಿ ಬಿಗ್ ಬಾಸ್ನ 12ನೇ ಸೀಸನ್ನ ಕಾರ್ಯಕ್ರಮ ನಡೀತಾ ಇತ್ತು. ಜನಪ್ರಿಯ ಶೋ, ಅದು ರಾಜ್ಯದ ಜನಪ್ರಿಯ ಶೋ ನಡೀತಾ ಇತ್ತು. ಆದರೆ 2 ವಾರದಲ್ಲಿ ಈಗ ಬಂದಾಗಿದೆ. ಇದಕ್ಕೆ ರಾಜಕೀಯವಾಗಿ ನೀವೇ ಹೇಳಿದಾಗೆ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಿರೋ ಹಾಗೆ JDS ಟ್ವೀಟ್ ಮಾಡಿರೋದು ಈಗ ಚರ್ಚೆ ಕಾರಣ ಆಗಿದೆ. JDS ಹೇಳಿದೆ, ನೆಟ್ಟು ಬೋಲ್ಟು ಟೈಟ್ ಮಾಡುವಂಥ ವ್ಯಕ್ತಿ ಏನು ಹೇಳಿದ್ದಾರೆ ಅವರೇ ಇದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಅವರು ಟ್ವೀಟ್ ಮಾಡಿರೋದು ಈಗ ಚರ್ಚೆಗೆ ಕಾರಣ ಆಗಿರುವಂಥ ವಿಚಾರ. ಒಂದಂತೂ ಬಹಳ ಸ್ಪಷ್ಟವಾಗಿದೆ ನೋಡಿ, ಈಶ್ವರ್ ಖಂಡ್ರೆ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ರು, ನಾವು ಹಲವು ಬಾರಿ ನೋಟಿಸನ್ನು ಕೊಟ್ಟು ಅವರಿಗೆ ಈ ನಿಯಮ ಪಾಲನೆ ಬಗ್ಗೆ ನಾವು ಹೇಳಿದ್ವಿ, ಅದ್ರ ಜೊತೆಗೆ ಕೊಳಚೆ ನೀರನ್ನು ಸಂಸ್ಕರಿಸಿ ಬಿಡೋದ್ರ ಬಗ್ಗೆ ನಾವು ಅವರಿಗೆ ಮನವಿ ಮಾಡಿದ್ವಿ ಮತ್ತು ಅವರಿಗೆ ನೋಟಿಸ್ ಕೊಟ್ಟು ಅಧಿಕಾರಿಗಳು ಹೇಳಿದರು. ಅದು ಯಾವುದನ್ನು ಕೂಡ ಅವರು ಪಾಲಿಸಿದ ಹಿನ್ನೆಲೆಯಲ್ಲಿ ನಾವು ಇಂಥ ಕ್ರಮಕ್ಕೆ ಮುಂದಾಗಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ನಾಟಕೀಯ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ನಾವು ಗಮನಿಸ್ತಾ ಇದ್ದಂಗೆ ನೋಡಿ, ಇದೇ ಜಾಲಿವುಡ್ ಸ್ಟುಡಿಯೋಗೆ ನಾವು ಕರೆಂಟ್ ಕಟ್ ಮಾಡ್ತೀವಿ ಅಂಥೇಳಿ ಬೆಸ್ಕಾಂ ಅಧಿಕಾರಿಗಳು ಕೂಡ ಹೇಳಿದರು. ಅದಾದ ನಂತರ ಕರೆಂಟ್ ಕಟ್ ಮಾಡಿದ್ರು ಕೂಡ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಜಾಲಿವುಡ್ ಸ್ಟುಡಿಯೋದ ಸಿಬ್ಬಂದಿ. ಆದರೆ ಒಂದಿಲ್ಲಿ ನೋಡಬೇಕಾದದ್ದು, ಎಷ್ಟು ಪ್ರಕರಣಗಳಲ್ಲಿ ಈ ಪೊಲ್ಯೂಷನ್ ಬೋರ್ಡ್ ಈ ರೀತಿ ನೋಟಿಸ್ ಕೊಟ್ಟು ಶಟ್ ಡೌನ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾದಂಥ ವಿಚಾರ. ಇಲ್ಲೇನೋ ರಾಜಕೀಯವಾದಂಥ ಒಂದಿಷ್ಟು ವಿಚಾರಗಳು ಮುನ್ನೆಲೆಗೆ ಬಂದರೂ ಕೂಡ, ನಿಯಮ ಬಾಹಿರವಾಗಿ ಮಾಡಿದ್ದಾರೆ ಅನ್ನೋದಾಗಿದ್ದರೂ ಕೂಡ, ಎಷ್ಟು ಪ್ರಕರಣಗಳಲ್ಲಿ ಈ ರೀತಿ ಪೊಲ್ಯೂಷನ್ ಬೋರ್ಡ್ ಆದೇಶವನ್ನು ಅಥವಾ ನಿಯಮವನ್ನು ಮೀರಿದ್ರು ಅಂಥೇಳಿ ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗ್ತು ಅನ್ನೋದು ವಿಚಾರ. ನೀವು ಹೇಳ್ದಂಗೆ ಜಿಲ್ಲಾಡಳಿತದ ಆದೇಶವನ್ನು ಪ್ರಶ್ನಿಸಿ ಇವತ್ತು ಕೋರ್ಟ್ ಮೆಟ್ಟಿಲೇರುವಂಥ ಸಾಧ್ಯತೆ ಇದೆ. ಆದಷ್ಟು ಬೇಗ ತ್ವರಿತವಾಗಿ ಇದರ ವಿಚಾರಣೆಯನ್ನು ಮಾಡಿ ಅಂಥೇಳಿ ಈ ಜಾಲಿವುಡ್ ಸ್ಟುಡಿಯೋ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಈ ಮನವಿಯನ್ನು ಪುರಸ್ಕಾರ ಮಾಡಿ ಜಿಲ್ಲಾಡಳಿತದ ಈ ಕ್ರಮಕ್ಕೆ ಸ್ಟೇ ಕೊಟ್ಟರು ಅಂಥೇಳಿ ಆದರೆ ಇದೇ ಜಾಗದಲ್ಲಿ ಮತ್ತೆ ಆರಂಭ ಆಗುತ್ತೆ. ಬಿಗ್ ಬಾಸ್ 12ನೇ ಸೀಸನ್ ಆರಂಭ ಆಗುತ್ತೆ. ಇಲ್ಲದೆ ಹೋದರೆ 2 ವಾರಕ್ಕೆ ಬಿಗ್ ಬಾಸ್ ಸೀಸನ್ 12 ಬಂದಾಗುತ್ತೆ, ತಾತ್ಕಾಲಿಕವಾಗಿ ಬಂದಾಗುತ್ತೆ. ಬೇರೆ ಕಡೆಗೆ ಶಿಫ್ಟ್ ಮಾಡೋದು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಸೆಕೆಂಡರಿ. ಸದ್ಯಕ್ಕೆ ಇದೆಲ್ಲವೂ ಈಗ ಚರ್ಚೆ ವಿಚಾರ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ರಾಮನಗರದ ಈ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂಥ ಜಾಲಿವುಡ್ ಸ್ಟುಡಿಯೋ ಕೆಲವು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪರಿಸರ ಸಂರಕ್ಷಣಾ ಕಾಯ್ದೆ 1974ರ ಅಡಿಯಲ್ಲಿ ಕೆಲವು ನಿಯಮ ಉಲ್ಲಂಘನೆ ಮಾಡಿರುವಂಥ ಕಾರಣದಿಂದ ಇಂಥದ್ದೊಂದು ಕ್ರಮವನ್ನು ಮಾಡಿದೆ ಅಥವಾ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕಿದು ಮುಂದುವರೆದು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅಶ್ವಿನಿ, ಪ್ರಶ್ನೆ ಅಂತಂದ್ರೆ ಈಗ ಮುಂದಿನ ಸ್ಟೆಪ್ ಏನು, ವಾಟ್ ನೆಕ್ಸ್ಟ್ ಅಂತ. ಹಾಗಾದ್ರೆ ಇವತ್ತು ಕೋರ್ಟ್ಗೆ ಹೋಗ್ತಾರಾ, ಅರ್ಜಿಯನ್ನ ಹಾಕ್ತಾರಾ, ಮುಂದಿನ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ರಂಜಿತ್. ಅಶ್ವಿನಿ, ಈ ಜಾಲಿವುಡ್ ಸ್ಟುಡಿಯೋ ಮತ್ತು ಅಡ್ವೆಂಚರ್ ಪಾರ್ಕ್ ಏನಿದೆಯಲ್ಲ, ಸುಮಾರು 2024ರಲ್ಲಿ 2 ಬಾರಿ ಮಂಡಳಿಯ ಪ್ರಾದೇಶಿಕ ಕಚೇರಿಯಿಂದ ನೋಟಿಸನ್ನು ಕೊಟ್ಟರೂ ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇದ್ದಂಥ ಜಾಲಿವುಡ್ ಸ್ಟುಡಿಯೋದ ಸಿಬ್ಬಂದಿ ಅದಾದ ನಂತರ ಇವರು
ಹಲವು ಬಾರಿ ತಿಳಿಸ್ತಾರೆ. ಏನು ಕಾರಣ ಅಂಥೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಜಲಮಂಡಳಿಯ ವಾಯು ಏನು ಈ ಪರಿಸರ ಇಲಾಖೆ ಏನಿತ್ತಲ್ಲ, ಪೊಲ್ಯೂಷನ್ ಬೋರ್ಡ್ ಅವ್ರು ಕೊಟ್ಟಂತಹ ಒಂದು ನಿಯಮವನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ. ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೆಲವೊಂದಿಷ್ಟು ಸ್ಟ್ರಕ್ಚರ್ಗಳನ್ನು ಇವರು ಪಾಲಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ನೋಟಿಸನ್ನು ಕೊಟ್ಟು ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ನಿನ್ನೆ ಇದೇ ಜಾಲಿವುಡ್ ಸ್ಟುಡಿಯೋವನ್ನು ಬಂದ್ ಮಾಡ್ತಾರೆ. ಇಲ್ಲಿ ಬಿಗ್ ಬಾಸ್ನ 12ನೇ ಸೀಸನ್ನ ಕಾರ್ಯಕ್ರಮ ನಡೀತಾ ಇತ್ತು. ಜನಪ್ರಿಯ ಶೋ, ಅದು ರಾಜ್ಯದ ಜನಪ್ರಿಯ ಶೋ ನಡೀತಾ ಇತ್ತು. ಆದರೆ 2 ವಾರದಲ್ಲಿ ಈಗ ಬಂದ್ ಆಗಿದೆ. ಇದಕ್ಕೆ ರಾಜಕೀಯವಾಗಿ ನೀವೇ ಹೇಳಿದಾಗೆ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಿರೋ ಹಾಗೆ JDS ಟ್ವೀಟ್ ಮಾಡಿರೋದು ಈಗ ಚರ್ಚೆ ಕಾರಣ ಆಗಿದೆ. JDS ಹೇಳಿದೆ, ನೆಟ್ಟು ಬೋಲ್ಟು ಟೈಟ್ ಮಾಡುವಂಥ ವ್ಯಕ್ತಿ ಏನು ಹೇಳಿದ್ದಾರೆ ಅವರೇ ಇದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಅವರು ಟ್ವೀಟ್ ಮಾಡಿರೋದು ಈಗ ಚರ್ಚೆಗೆ ಕಾರಣ ಆಗಿರುವಂಥ ವಿಚಾರ. ಒಂದಂತೂ ಬಹಳ ಸ್ಪಷ್ಟವಾಗಿದೆ ನೋಡಿ, ಈಶ್ವರ್ ಖಂಡ್ರೆ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ರು, ನಾವು ಹಲವು ಬಾರಿ ನೋಟಿಸನ್ನು ಕೊಟ್ಟು ಅವರಿಗೆ ಈ ನಿಯಮ ಪಾಲನೆ ಬಗ್ಗೆ ನಾವು ಹೇಳಿದ್ವಿ, ಅದ್ರ ಜೊತೆಗೆ ಕೊಳಚೆ ನೀರನ್ನು ಸಂಸ್ಕರಿಸಿ ಬಿಡೋದ್ರ ಬಗ್ಗೆ ನಾವು ಅವರಿಗೆ ಮನವಿ ಮಾಡಿದ್ವಿ ಮತ್ತು ಅವರಿಗೆ ನೋಟಿಸ್ ಕೊಟ್ಟು ಅಧಿಕಾರಿಗಳು ಹೇಳಿದರು. ಅದು ಯಾವುದನ್ನು ಕೂಡ ಅವರು ಪಾಲಿಸಿದ ಹಿನ್ನೆಲೆಯಲ್ಲಿ ನಾವು ಇಂಥ ಕ್ರಮಕ್ಕೆ ಮುಂದಾಗಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ನಾಟಕೀಯ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ನಾವು ಗಮನಿಸ್ತಾ ಇದ್ದಂಗೆ ನೋಡಿ, ಇದೇ ಜಾಲಿವುಡ್ ಸ್ಟುಡಿಯೋಗೆ ನಾವು ಕರೆಂಟ್ ಕಟ್ ಮಾಡ್ತೀವಿ ಅಂಥೇಳಿ ಬೆಸ್ಕಾಂ ಅಧಿಕಾರಿಗಳು ಕೂಡ ಹೇಳಿದರು. ಅದಾದ ನಂತರ ಕರೆಂಟ್ ಕಟ್ ಮಾಡಿದ್ರು ಕೂಡ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಜಾಲಿವುಡ್ ಸ್ಟುಡಿಯೋದ ಸಿಬ್ಬಂದಿ. ಆದರೆ ಒಂದಿಲ್ಲಿ ನೋಡಬೇಕಾದದ್ದು, ಎಷ್ಟು ಪ್ರಕರಣಗಳಲ್ಲಿ ಈ ಪೊಲ್ಯೂಷನ್ ಬೋರ್ಡ್ ಈ ರೀತಿ ನೋಟಿಸ್ ಕೊಟ್ಟು ಶಟ್ ಡೌನ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾದಂಥ ವಿಚಾರ. ಇಲ್ಲೇನೋ ರಾಜಕೀಯವಾದಂಥ ಒಂದಿಷ್ಟು ವಿಚಾರಗಳು ಮುನ್ನೆಲೆಗೆ ಬಂದರೂ ಕೂಡ, ನಿಯಮ ಬಾಹಿರವಾಗಿ ಮಾಡಿದ್ದಾರೆ ಅನ್ನೋದಾಗಿದ್ದರೂ ಕೂಡ, ಎಷ್ಟು ಪ್ರಕರಣಗಳಲ್ಲಿ ಈ ರೀತಿ ಪೊಲ್ಯೂಷನ್ ಬೋರ್ಡ್ ಆದೇಶವನ್ನು ಅಥವಾ ನಿಯಮವನ್ನು ಮೀರಿದ್ರು ಅಂಥೇಳಿ ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗ್ತು ಅನ್ನೋದು ವಿಚಾರ. ನೀವು ಹೇಳ್ದಂಗೆ ಜಿಲ್ಲಾಡಳಿತದ ಆದೇಶವನ್ನು ಪ್ರಶ್ನಿಸಿ ಇವತ್ತು ಕೋರ್ಟ್ ಮೆಟ್ಟಿಲೇರುವಂಥ ಸಾಧ್ಯತೆ ಇದೆ. ಆದಷ್ಟು ಬೇಗ ತ್ವರಿತವಾಗಿ ಇದರ ವಿಚಾರಣೆಯನ್ನು ಮಾಡಿ ಅಂತೇಳಿ ಈ ಜಾಲಿವುಡ್ ಸ್ಟುಡಿಯೋ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಈ ಮನವಿಯನ್ನು ಪುರಸ್ಕಾರ ಮಾಡಿ ಜಿಲ್ಲಾಡಳಿತದ ಈ ಕ್ರಮಕ್ಕೆ ಸ್ಟೇ ಕೊಟ್ಟರು ಅಂಥೇಳಿ ಆದರೆ ಇದೇ ಜಾಗದಲ್ಲಿ ಮತ್ತೆ ಆರಂಭ ಆಗುತ್ತೆ. ಬಿಗ್ ಬಾಸ್ 12ನೇ ಸೀಸನ್ ಆರಂಭ ಆಗುತ್ತೆ. ಇಲ್ಲದೆ ಹೋದರೆ 2 ವಾರಕ್ಕೆ ಬಿಗ್ ಬಾಸ್ ಸೀಸನ್ 12 ಬಂದಾಗುತ್ತೆ, ತಾತ್ಕಾಲಿಕವಾಗಿ ಬಂದಾಗುತ್ತೆ. ಬೇರೆ ಕಡೆಗೆ ಶಿಫ್ಟ್ ಮಾಡೋದು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಸೆಕೆಂಡರಿ. ಸದ್ಯಕ್ಕೆ ಇದೆಲ್ಲವೂ ಈಗ ಚರ್ಚೆ ವಿಚಾರ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ರಾಮನಗರದ ಈ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂಥ ಜಾಲಿವುಡ್ ಸ್ಟುಡಿಯೋ ಕೆಲವು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪರಿಸರ ಸಂರಕ್ಷಣಾ ಕಾಯ್ದೆ 1974 ಅಡಿಯಲ್ಲಿ ಕೆಲವು ನಿಯಮ ಉಲ್ಲಂಘನೆ ಮಾಡಿರುವಂಥ ಕಾರಣದಿಂದ ಇಂಥದ್ದೊಂದು ಕ್ರಮವನ್ನು ಮಾಡಿದೆ ಅಥವಾ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕಿದು ಮುಂದುವರೆದು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅಶ್ವಿನಿ.